ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಹನುಮಂತು ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ಕೊಡ್ತಾರೆ. ಬಿಗ್ ಮನೆಗೆ ಹನುಮಂತು ಎಂಟ್ರಿ ಆದಮೇಲೆ ಆಟ ಬಲು ರೋಚಕತೆಯನ್ನು ಪಡೆದುಕೊಳ್ಳುತ್ತೆ. ಹನುಮಂತನ ಲವಲವಿಕೆಗೆ ಮತ್ತು ಮಾತಿನ ಶೈಲಿಗೆ, ನೇರ ನಡೆನುಡಿ ವ್ಯಕ್ತಿತ್ವಕ್ಕೆ ಇಡೀ ಕರುನಾಡಿನ ಮಂದಿ ಫಿದಾ ಆಗ್ತಾರೆ. ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಹನುಮಂತನ ಚಾಲಾಕಿತನಕ್ಕೆ ಫಿದಾ ಆಗ್ತಾರೆ. ಕಿಚ್ಚ ಸುದೀಪ್ ಅವರೇ ಹನುಮಂತನಿಗೆ ಬುದ್ಧಿವಂತ, ಮನೆಯಲ್ಲಿ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಮಾತನಾಡೋದು, ಆಟ ಆಡ್ತಿರೋದು ಹನುಮಂತ ಒಬ್ರೇ ಅಂತ ಕಿಚ್ಚ ಸುದೀಪ್ ಅವರು ಕೂಡ ಎಷ್ಟೋ ಬಾರಿ ಹೇಳಿದ್ದಾರೆ. ಆದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಬಿಗ್ ಬಾಸ್ ಮನೆಯ ಹನುಮಂತನ ಆಟದ ವೈಖರಿಯನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಹನುಮಂತ ಡಲ್ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸತತವಾಗಿ ಈ ಬಗ್ಗೆ ಅವರ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋ ಮೂಲಕ ಪ್ರಶ್ನಿಸುತ್ತಿದ್ದಾರೆ. ಅಷ್ಟು ಆಕ್ಟಿವ್ ಆಗಿದ್ದಂತಹ ಹನುಮಂತ ಪ್ರತಿಯೊಂದರಲ್ಲೂ ಕೂಡ ತುಂಬಾನೇ ಉತ್ಸಾಹ, ಹುಮ್ಮಸ್ಸಿನಿಂದ ಭಾಗವಹಿಸ್ತಾ ಇದ್ದ ಹನುಮಂತ ಈಗ ಯಾಕೆ ಡಲ್ ಹೊಡಿತಿದ್ದಾನೆ ಅನ್ನೋ ಪ್ರಶ್ನೆಯನ್ನ ಹಾಕ್ತಿದ್ದಾರೆ. ಕಳೆದ ಕೆಲ ಸಂಚಿಕೆಗಳನ್ನ ನೋಡಿದ್ರೆ ಈ ಪ್ರಶ್ನೆ ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾ ಹೋಗುತ್ತೆ. ಇದ್ರ ಬಗ್ಗೆ ಹನುಮಂತ ಜೊತೆಗೆ ಕ್ಲೋಸ್ ಆಗಿರುವಂತಹ ಆಪ್ತ ಗೆಳೆಯ ಧನ್ರಾಜ್ ಕೂಡ ಎಷ್ಟೋ ಬಾರಿ ಹನುಮಂತನಿಗೆ ಹೇಳಿದ್ದುಂಟು, ಎಚ್ಚೆತ್ಕೋ ಗೆಳೆಯ, ಈ ಹಿಂದೆ ಇದ್ದಂತಹ ಲವಲವಿಕೆ, ಆಸಕ್ತಿ ಈಗ ಕಾಣಿಸ್ತಾ ಇಲ್ಲ, ಇನ್ನಾದ್ರೂ ಮುಂಚಿನ ತರ ಆಗು ಅಂತ ಹೇಳಿ ಧನ್ರಾಜ್ ಸಲಹೆಯನ್ನ ಕೊಟ್ಟಿದ್ದಾನೆ. ಹನುಮಂತಿಗೆ ಅದೇನು ಬೇಸರ, ನೋವು ಕಾಡ್ತಾ ಇದೆಯೋ ಗೊತ್ತಿಲ್ಲ. ಕೆಲ ಸಲ ಮನೆಗೆ ಹೋಗ್ಬಿಡ್ಬೇಕು ಅಂತ ಅನಿಸುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಗೋಲ್ಡ್ ಸುರೇಶ್ ಜೊತೆಗೆ ಮಾವ ಮಾವ ಅಂತ ಹೇಳಿ ಹೆಚ್ಚು ಆತ್ಮೀಯತೆಯನ್ನು ಹೊಂದಿದ್ದಂತಹ ಹನುಮಂತ ಗೋಲ್ಡ್ ಸುರೇಶ್ ಹೋದ ಮೇಲೆ ಡಲ್ ಆದ್ರ, ಅದರ ಒಂದು ಎಫೆಕ್ಟ್ ಹನುಮಂತನ ಆಟದ ಮೇಲೆ ಬಿತ್ತ ಅನ್ನೋ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಹೆಚ್ಚಾಗಿ ಪ್ರಶ್ನೆಯನ್ನು ಹುಟ್ಟುಹಾಕಿರುವುದು ಏನಪ್ಪಾ ಅಂದ್ರೆ, ಕಳೆದ ವಾರ ಕಿಚ್ಚ ಸುದೀಪ್ ಅವರು ಹನುಮಂತಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಅದೇನಪ್ಪಾ ಅಂದ್ರೆ, ಹನುಮಂತು ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಜೊತೆಗೆ ಗಲಾಟೆಯನ್ನ ಮಾಡುವಾಗ ಟಾಸ್ಕ್ ರದ್ದಾದ್ರೂ ಚಿಂತೆ ಇಲ್ಲ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಹನುಮಂತಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಂಡು, ಇನ್ನೊಂದು ಬಾರಿ ಏನಾದರೂ ನಿಮ್ಮ ಬಾಯಿಂದ ಟಾಸ್ಕ್ ರದ್ದಾಗ್ಲಿ ಅಂತ ಮಾತು ಬಂದ್ರೆ, ನಿಮ್ಗೆ ಎಷ್ಟೇ ಓಟ್ ಬಿದ್ರೂ ಕೂಡ, ಎಷ್ಟೇ ಸಪೋರ್ಟ್ ಇದ್ರೂ ಕೂಡ ನಾನೇ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಗದರಿದ್ರು. ಇದರಿಂದ ಏನಾದರೂ ಹನುಮಂತ ನೋವು ಮಾಡಿಕೊಂಡಿದ್ದಾನ, ಇದು ಆತನಿಗೆ ಬೇಸರವನ್ನ ಉಂಟು ಮಾಡಿದ್ಯಾ ಅನ್ನೋದ್ರ ಬಗ್ಗೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನೇ ಆಗಲಿ, ಹನುಮಂತ ಮುಂಚಿನ ಹಾಗೆ ಹಾಡಿಕೊಂಡು ಎಲ್ಲರನ್ನ ರಂಜಿಸುತ್ತಾ ಬೌನ್ಸ್ ಬ್ಯಾಕ್ ಮಾಡಬೇಕು ಅನ್ನೋದೇ ಅವರ ಅಭಿಮಾನಿಗಳ ಅಭಿಪ್ರಾಯ.